ಹೆಂಗಿದೆಯಾ? ಚೆನ್ನಾಗಿದೆ. ಔಟ್ ಆಫ್ 10? ಅರ್ಧ ತಿಂದ್ಮೇಲೆ ಹೇಳ್ತೀನಿ. ಇವಾಗ ಹಸಿವಾಗಿದೆ ಗೊತ್ತಾಗ್ತಾ ಇಲ್ಲ. ರಿಷಾ, ಇದು ಮ್ಯಾಂಗೋ ಜ್ಯೂಸು, ಇದ್ರಲ್ಲಿ ಹಾಲಿರುತ್ತಾ? ಇರುತ್ತೆ. ಮತ್ತೆ ಮ್ಯಾಂಗೋ ಮಿಲ್ಕ್ ಶೇಕ್ ನಿನಗೆ ಮನೀಶ್ ಭಾಯ್ ಚೆನ್ನಾಗಿದೆಲ್ಲನೇ? ಚೆನ್ನಾಗಿದೆಯಲ್ಲ? ಹೇ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ ಚಾನಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ದುಬೈ. ಇವತ್ತು ಶಿವರಂಜನಿ ಫೇವ್ರೆಟ್ ಕಾರ್ಯಕ್ರಮ ಹಸಿವು ಹಸಿವು ತಿನ್ನೋಕೆ ಹೋಗೋಣ ಅಂತ. ಅಲ್ಲೇನೆ ನಾನು ಆಫೀಸ್ ಮುಗಿಸಿದ ತಕ್ಷಣನೇ ರೆಡಿ ಇದ್ದಾರೆ ಯಾರೋ ಒಬ್ರು. ಅವ್ರಿಗೆ ತಿನ್ನಕ್ಕೆ ಅಂದ್ರೆ ನಾನು ಯಾವಾಗಲೂ ತಯಾರ್ ಅಷ್ಟೇ. ಇಲ್ಲ ಅಂತ ಹೇಳೋದೇ ಇಲ್ಲ. ನನಗೂ ಚೆನ್ನಾಗಿ ಹಸಿವಾಗಿದೆ. ಮಧ್ಯಾಹ್ನ ಊಟ ಮಾಡಿಲ್ಲ ಇವತ್ತು. ನೋಡೋಣ. ಆದರೆ ಏನು ಗೊತ್ತಾ ರಿಷಾ, ಯಾವಾಗ್ಲೂ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು, ದೊಡ್ಡ ದೊಡ್ಡ ಜಾಗಗಳು, ನಾವು ವಿ ಆರ್ ನಾಟ್ ಗೋಯಿಂಗ್. ಥ್ಯಾಂಕ್ ಯು ಪಾಪ. ಸೊ ಯಾವಾಗ್ಲೂ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಹೆಸರಿರೋದು ಅಂಥದ್ದು. ಹೌದು. ಇವತ್ತು ಹಂಗೆ ಮಾಡಲ್ಲ. ಏನೇ ಇವತ್ತು ದಾರಿಲಿ ಏನು ಸಿಗುತ್ತೆ ಏನು ಸಿಕ್ಕುತ್ತೆ ಅಂತ ನೋಡಿಕೊಂಡು ಅದನ್ನ ತಿನ್ನೋ ಲೆಕ್ಕ. ಹೌದು. ಯಾಕಂದ್ರೆ ಇವತ್ತು ನನ್ಗಿಲ್ಲೇನೋ ಒಂದು ಕೆಲಸ ಇತ್ತು, ಅದು ಮುಗಿಸೋಷ್ಟಕ್ಕೆ ಲೇಟ್ ಆಗೋಯ್ತು. ಇದು ಅಂದ್ರೆ ಯಾವ ಜಾಗ ಗೊತ್ತಾ? ಇದು ಬರ್ದುಬೈ. ಆಯ್ತಾ? ಸೊ ಇಲ್ಲಿ ನೋಡೋಣ ಸ್ಟ್ರೀಟಲ್ಲಿ ಏನು ಸಿಕ್ಕತ್ತೆ. ನಮ್ಗೆ ಇಷ್ಟ ಆದರೆ ಒಳಗಡೆ ಹೋಗೋದು, ತಿನ್ನೋದು, ಆ ಥರ ಟ್ರೈ ಮಾಡೋಣವಾ? ಹೋಗೋಣ ಸ್ನೇಹಿತರೆ, ಬನ್ನಿ. ಎಷ್ಟು ಆಪ್ಷನ್ಸ್ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಸ್ಟೀಲ್ ಒಂದಷ್ಟು ಆಪ್ಷನ್ಸ್. ಹೌದು. ಆಮೇಲೆ ಇದೆಲ್ಲ ಕೇಟ್ರಿಂಗ್ ಎಲ್ಲ ಯೂಸ್ ಮಾಡ್ಲಿಕ್ಕೆ. ಅಲ್ಯೂಮಿನಿಯಂ. ಹೌದು, ಎಲ್ಲ ಕೇಟ್ರಿಂಗ್ ಫುಲ್ಲು ಇಟ್ಟಿದ್ದಾರೆ ನೋಡಿ ಇಲ್ಲಿ. ನೋಡು ಅನ್ನದ ಕೈ ದೊಡ್ಡದು. ಎಲ್ಲ ಚೆನ್ನಾಗಿ. ಹಬ್ಬ ಎಷ್ಟೆಷ್ಟು ದೊಡ್ಡದು ಸೌಟುಗಳು ನೋಡು. ಎಲ್ಲ ರೆಸ್ಟೋರೆಂಟ್ಗಳಿಗೆ ಅದಕ್ಕೆ ಇದಕ್ಕೆ ಅಲ್ಲ. ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಸೌಟ್ ನೋಡ್ತಾ ಇದೆಯಾ? ಎಷ್ಟು ಬರ್ತೀಯಾನೆ? ಅದೇ ಎಷ್ಟಂತ ಬರ್ದಿಲ್ಲ. ಏನು ಬರೆಯಲ್ಲ ಅಲ್ಲೋ, ಕೇಳಿದ್ರೆ ಅಷ್ಟೇ ಆ ಥರ ಅಲ್ವಾ? ಎಷ್ಟಂತ ಕೇಳೋಣ. ಕೇಳು. 8. ಅಯ್ಯೋ ದೇವ್ರೆ, ನೋಡಿ ಹಿಂಗೆ ಕನ್ನಡದವ್ರು ಸಿಕ್ಬಿಟ್ಟು ನಾವು ಏನೋ ಮಾತಾಡ್ಕೊತಾ ಇರ್ತೀವಿ. ಅಲ್ಲೇ ಕನ್ನಡದವ್ರು ಸಿಕ್ಬಿಟ್ಟು ಎಲ್ಲ ಸೆನ್ಸರ್ ಆಗ್ಬಿಡ. ಅದೇ ಜಾಸ್ತಿ ಹೇಳ್ತಾ ಇದ್ದೀರಾ ಕಮ್ಮಿ ಹೇಳ್ತಾ ಇದ್ದೀರಾ ನಮ್ಮನ್ನ ನೋಡಿ? ಜಾಸ್ತಿ ಹೇಳಿದ್ರ ಕಮ್ಮಿ ಹೇಳಿದ್ರ? ಹಿಂದಿಯಲ್ಲಿ ಹೇಳಿದ್ರೆ 10. ಓ, ಕನ್ನಡದಲ್ಲಿ ಹೇಳ್ಬಿಟ್ಟು 8 ಅಂತ ಅಂದ್ರೆ ಅಲ್ಲಿಗೆ 8 ಕೊಡ್ತಾರೆ. ಥ್ಯಾಂಕ್ಸ್ ಇವ್ರೆ. ಎಲ್ಲಿನವರು? ವಾ, ನಾವು ಕುಂದಾಪುರದವ್ರೆ. ನಮ್ಮಮ್ಮ ಕುಂದಾಪುರ. ಕುಂದಾಪುರ. ವೆರಿ ನೈಸ್. ಎಷ್ಟು ವರ್ಷ ಆಯ್ತು? 3 ವರ್ಷ. ಇದೊಂದು ಬೇಕು ನಂಗೆ. ಏನ್ ಬೇಕೆ? ನೋಡ್ತಾ ಇದ್ದೀನಿ. ನೋಡು ಬಾಣ್ಲೆಗಳು. ಯಾವ ಸೈಜಿಂದ ಯಾವ ಸೈಜಿಗೆ ಬೇಕು. ಚೆನ್ನಾಗಿದೆ ಅಲ್ಲ? ನಂಗೆ ದೋಸೆಗೆ ಒಂದು ಒಳ್ಳೆ, ನಾನು ಆ್ಯಕ್ಚುಲಿ ಮೊನ್ನೆನೂ ಒಂದು ತಗೊಂಬಂದೆ ದೋಸೆ. ಬಾ, ನಾ ಮೊನ್ನೆ ತಗೊಂಡೆ. ಯಾಕೋ ಎಲ್ಲಿ ಸರಿನೇ ಇಲ್ವೇ ದೋಸೆ. ಇದು ಚೆನ್ನಾಗಿ ಬರುತ್ತಾ ಇದರಲ್ಲಿ? ಯಾವುದು ಅದಲ್ಲ? ಏನ್ ತವ ಅದು? ದೋಸೆದೇನಾ? ಕೇಳಿ ನೋಡಿ ಎಷ್ಟಂತ. ಈ ತವ ಎಷ್ಟು ಇವ್ರೆ? ಅದು ಒಳ್ಳೇದಿದೆಯಾ? ದೋಸೆಗ ಚಪಾತಿಗೆ? ದೋಸೆ ತೋರಿಸಿ. ನಾನ್ ಸ್ಟಿಕ್. ಎಷ್ಟು ಇದು? ಎಷ್ಟು? 55. ಸುಮ್ಮನೆ ಇದು ಸ್ವಲ್ಪ ಜಾಸ್ತಿ ಹೇಳ್ಬಿಡ್ತಾ ಇದ್ದೀರಾ ಅಲ್ವಾ? ಊರವ್ರಿಗೆ ಹಂಗೆಲ್ಲ ಮಾಡಬೇಡಿ. ಸುಮ್ಮನೆ ಹಂಗೆಲ್ಲ ಹೇಳ್ಬೇಡಿ, ನಂಗೆ ಬೇಜಾರಾಗುತ್ತೆ. ಫಸ್ಟ್ ಟೈಮ್ ನೀವು ನಂಗೆ ಬಾರ್ಗೇನ್ ಮಾಡೋ ಚಾನ್ಸೇ ಕೊಡ್ತಾ ಇಲ್ಲ ಅಂದ್ರೆ ಹಿಂಗೆ. ಇದು 40. ಇಲ್ಲ, ನಂಗೆ ಕಮ್ಮಿ ದುಡ್ಡಿಗೆ ಅಲ್ಲ, ನಂಗೆ ಅದೇ ಬೇಕು ಕಮ್ಮಿಗೆ.
ಸ್ಟೀಲ್ ಡಬ್ಬಗಳು ಯಾವ ಸೈಜಲ್ಲಿದೆ ನೋಡಿ, ಪುಟ್ಟದ್ರಿಂದ ಹಿಡಿದು ದೊಡ್ಡದು. ಇದು ಇದೆ ಸ್ಟೀಮು ಅಲ್ಲ, ಚೆನ್ನಾಗಿದೆ. ನಿನ್ನ ಹತ್ರ ಇದಿದೆಯಾ ತಟ್ಟೆ ಇಡ್ಲಿದು? ತಟ್ಟೆ ಇಡ್ಲಿದಿದೆ, ಮಾಡ್ತೇನೆ ನೀನು? ಇದೆ ಇದೆ, ಈ ಥರದಲ್ಲ ಸ್ಟೀಲಲ್ಲಿ ಇದೆ, ನಾ ಮತ್ತೆ ಕೊಟ್ಟಿರೋದು ಚೆನ್ನಾಗಿದೆ. ಹೌದಾ? ಅದಕ್ಕೊಂದು ಸಣ್ಣ ಸಣ್ಣ ಸಣ್ಣದು ಕಪ್ಪುಗಳು ಕೊಟ್ಟಿದ್ದಾರೆ, ಹಾಂ, ತುಂಬ ಚೆನ್ನಾಗಿದೆ. ಎಲ್ಲಿ ಇವಾಗ ಇಬ್ಬರಾಗ್ಬಿಟ್ಟು ಮಾಡೋದೇ ಇಲ್ಲ, ಅಡುಗೆಗಳು ಮಾಡೋದೇ ಕಮ್ಮಿ ಆಗ. ಅದೇ ನನಗೆ ಮಾಡಿಕೊಡ್ತಾ ಇರ್ತೀಯಲ್ಲ, ಅದು ಮಾಡಿಕೊಡೋಣ, ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್. ಅದೇ ನೀವು ಮಾಡ್ತಾ ಇರೋದು ಈಗಲೂ, ಅದನ್ನೇ ಹೇಳಿದ್ದು ನಾನು. ಚೆನ್ನಾಗಿದೆ. ಆ ಕಡೆ ಹೋಗೋಣ ನೋಡು, ಇದು ಕುಕ್ಕರ್ಗೆ ಕುಕ್ಕರ್ದು ಸ್ಪೇರ್ಸ್ ಎಲ್ಲ ಇಲ್ಲಿ ಸಿಕ್ಕತ್ತೆ ನೋಡಿ, ಎಲ್ಲಾನು. ಒಂದು ಅಂಗಡಿಗೆ ಬಂದರೆ ಎಲ್ಲ ಸಿಕ್ಕತ್ತೆ, ಏನೋ ಲೆಕ್ಕ ಅಲ್ಲೇ. ಏನು ಅದೇ ಇದು ಕುಟ್ಟೋದು. ಹ್ಮ್ ಇದು ಗೊತ್ತಾ, ಇದು ನಾವು ಕೊಂಡ್ಕೋಬಾರ್ದಂತೆ, ಹೌದಾ? ಯಾರಾದರೂ ಕೊಡ್ಬೇಕಂತೆ. ಓ, ನಂಗೆ ನಮ್ಮಮ್ಮ ಅಕ್ಕ ಎಲ್ಲ ಕೊಟ್ಟಿರೋದು. ಹೌದಾ? ನೋಡಿ ದೊಡ್ಡದಿಲ್ಲ, ಇನ್ನ ದೊಡ್ಡ ಕಪ್ ನೋಡಿ. ಅಲ್ಲಿ ಕಪ್ಪು ಸತ್ಯ ಇದು ತಗೊಂಡಿದ್ದು. ಅದು ಯಾಕಂದ್ರೆ ನಾನು ಒಂದನ್ನು ಬಿಸಾಕ್ಬಿಟ್ಟಿದ್ದಾಳೆ ರೆಸ್ಟೋರೆಂಟ್ಗಳಿಗೆ ಅಲ್ಲ. ಬಾ, ಎಷ್ಟೊಷ್ಟು ದೊಡ್ಡ ಸೌಟುಗಳು ಇದು ನೋಡಿ. ಅಯ್ಯಬ್ಬ, ಮೇಲೆ ಹೋಗ್ಬೇಕಾ ಇಲ್ಲಿರೋಣ? ಆ ಕಡೆ ಈ ಕಡೆ ಜಾಸ್ತಿ ನೋಡಬೇಡ, ಎಲ್ಲ ನೋಡೋದು ಬೇಡ. ಕುದಿತಾ ಇದೆ, ಪಕ್ಕದಲ್ಲಿ ನೀರು, ಯಾರೆಲ್ಲ? ಇಲ್ಲಿ ಟೀ. ನಾರ್ಮಲ್ ಅಂತೆ ನೋಡು. ಹಾಂ, ಓಕೆ. ನಂದು ನಾರ್ಮಲ್ ಫಸ್ಟ್. You want fresh milk tea? ಒನ್ ಟೀ. ನಾಟ್ ಫಾರ್ ಮೀ. Only one fresh milk. Fresh milk chai. ಒಂದೊಂದ್ಸತಿ ಈ ಥರ ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಲ್ಲಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಟೇಸ್ಟ್. ನೋಡು, ನಾನಂತೂ ಎಲ್ಲ ಕಡೆ ತಿಂತೀನಿ, ಏನು ತೊಂದರೆ ಇಲ್ಲ. ನಾನು ತಿನ್ನಲ್ಲ, ಎಲ್ಲ ಕಡೆ ತಿನ್ನಲ್ಲ. ನೀ ತಿಂತೀಯಾ? ಹಂಗೇನು ತೊಂದರೆನೇ ಇಲ್ಲ ತಿನ್ನೋದು. ನಾನು ಹೋಗಲ್ಲ ತಿನ್ನಕ್ಕೆ. ಹೆಂಗಿದೆಯಾ? ಚೆನ್ನಾಗಿ. ಔಟ್ ಆಫ್ 10? ಅರ್ಧ ತಿಂದ್ಮೇಲೆ ಹೇಳ್ತೀನಿ. ಇವಾಗ ಹಸಿವಾಗಿದ್ದಾಗ ಗೊತ್ತಾಗ್ತಾ ಇಲ್ಲ. ಓಕೆ ಓಕೆ. ಇದೆಲ್ಲ ತಿನ್ನಲ್ವಾ? ತಿಂತೀನಿ. ನಮ್ಮ ಸ್ಪೈಸಿ ಪರ್ಸನ್. ಸ್ಪೈಸಿ ಇಲ್ಲ ಅಂದರೆ ಗಂಟ್ಲಿಂದ ಕೆಳಗಡೆ ಇಳಿಯಲ್ಲ. ಬಿಸಿ ಬಿಸಿಯಾಗಿದೆ, ನಂಬರ್ 1. ಸೊ ಅಲ್ಲಿಗೆ ಪಾಸ್. ಫಸ್ಟ್ ಪಾಸ್ ಆಯಿತು. ಆಯಿತಾ? ಫಸ್ಟ್ ಪಾಸ್ ಆಯಿತು. ನಮಗೆ ಸ್ಪೈಸಿ ಅಂದರೆ ಚೆನ್ನಾಗಿ ಸಾಸ್ ಹಾಕ್ತಿರ್ತಾರ ಅಂತ ಏನಿವೆ ಹೇಳ್ತೀನಿ ರೀ. ಸುಮ್ಮನೆ ಹೇಳೋದಲ್ಲ, ಯಾವಾಗಲೂ ಚೆನ್ನಾಗಿದೆ. ಅಲ್ಸಫದಿ ಅಂತ ಹೋಗ್ತೀವ ನಾವು ಯಾವಾಗಲೂ ತಿನ್ನೋಕ್ಕೆ. ನನಗೆ ಆ ಚಿಕನಲ್ಲಿ ಒಂದು ಸ್ಮೆಲ್ ಬರುತ್ತೆ. ನಾನು ಅಲ್ಲಿ ಶವರ್ಮ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಈ ಚಿಕನಲ್ಲಿ ಸ್ಮೆಲ್ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಶವರ್ಮ 9 ಔಟ್ ಆಫ್ 10. ಓ ವಾವ್, ತುಂಬ ಚೆನ್ನಾಗಿದೆ. 6 dirham. ನೋಡಿ, 6 ಗ್ರಾಮ್ ಅಂತೆ. ಸೂಪರ್, ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಚಿಲ್ಲಿಸ್ ತಿನ್ನೆ, ಖಾರ ಆಗಲ್ವಾ ಅಂತ. ತಿಂದು ಟ್ರೈ ಮಾಡಿ ನೋಡು. ಖಾರಕ್ಕಿಂತ ಖಾರ ಆಯ್ತಾ? ಆಗಲ್ಲ, ಹುಳಿ ಜಾಸ್ತಿ ಇತ್ತು ಅಷ್ಟೇ. ಹೌದು.
ಬಟ್ ಇವಾಗ ರೇಟಿಂಗ್ ಪ್ರಕಾರ ಚೆನ್ನಾಗಿದೆ ಇದು. ಹಾಂ ಹೌದಾ, ನಿಂದು ಎಷ್ಟು ಹೇಳ್ತೀಯ ಹೇಳು? 8. 8. ನಿಂಗೆ ತೋರಿಸು ಒಳಗಡೆ. ಇದು ನಾರ್ಮಲ್ ಸ್ಪೈಸಿ ಅಲ್ಲದೆ ಇರೋದು. ಹೌದು, ನಂದು ನೋಡಿ ಸ್ಪೈಸಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆಯಪ್ಪ. ತುಂಬ ಚೆನ್ನಾಗಿದೆ. ನಾನು ಏನಕ್ಕೆ 8 ಅಂತ ಇದ್ದೀನಿ ಅಂದರೆ, ನಾವು ಇನ್ನೊಂದ್ಸಲ ಹೋಗಿ ಅಲ್ಮಲ್ಲಲ್ಲಿ ತಿಂದು ಅದಕ್ಕೆ. ನೀನು ಏನು ಅಲ್ಮಲ್ಲಲ್ಲಿ ತಿಂದು ಎಲ್ಲೇ ನಂಗೆ ನಿಜವಾಗ್ಲೂ ಇಷ್ಟ ಆಯಿತು. ನಿಜವಾಗ್ಲೂ ನಾನು ಸಾಧಾರಣಕ್ಕೆ ಇಷ್ಟಪಡಲ್ಲ. ನನಗೆ ಅದು ಎಲ್ಲಿಂದ ಚಿಕನ್ ಸ್ಮೆಲ್ ಬರುತ್ತೋ ದೇವ್ರಿಗೊಬ್ಬನಿಗೆ ಗೊತ್ತು. ಹೋಟೆಲ್ ಬಂದುಬಿಡುತ್ತೆ. ಬಂದ್ರಂತೂ ನಾನು ತಿನ್ನೋದೇ ಇಲ್ಲ. ಈ ಥರ ಯಾವ ಪ್ರಾಬ್ಲಮ್ಮು ಇದರೊಳಗಡೆ ಇಲ್ಲ. ನಿಮ್ಗೆಲ್ಲರಿಗೂ ಒಂದು ಕ್ವೆಶ್ಚನ್ ಕೇಳೋಣ. ಹಾಂ ಚಿಕನ್ ಸ್ಮೆಲ್ ಬರಬಾರ್ದು. ಹಾಂ ಆ ಪ್ರಾಬ್ಲಮ್ ಶಿವರಂಜನಿಗಿದೆ. ಹೌದು, ನಿಮಗೆಲ್ಲ ಇದೆಯಾ? ಕರೆಕ್ಟ್. ನಾನು ಅನ್ಕೊಂಡಿದ್ದೆ ಚಿಕನ್ ತಿನ್ನುವಾಗ ಚಿಕನ್ ಥರ ಇರಬೇಕು, ಫಿಶ್ ಥರ ಇರಬೇಕು. ಸ್ಮೆಲ್ ಬರಬಾರ್ದು. ಯಾವುದಕ್ಕೂ ಸ್ಮೆಲ್ ಬರಬಾರ್ದು. ಸೊ ಇವಳಿಗೆ ಸ್ಮೆಲ್ ಬರಬಾರ್ದು. ಆಮೇಲೆ ನನ್ನ ಫ್ರೆಂಡ್ ಸೂರ್ಯ ಇದ್ದಾಳಲ್ಲ, ಅವಳಿಗೆ ಚಿಕನ್ ಥರಾನೇ ಇರಬಾರ್ದಂತೆ, ಆದರೆ ತಿಂತಾಳಂತೆ. ಅದು ಹೆಂಗೆ ತಿನ್ನೋಕ್ಕಾಗುತ್ತೆ? ಚಿಕನ್ ಥರಾನೇ ಇಲ್ದಿದ್ರೆ. I'll have this. We don't have today this one. We have only mango, avocado, pineapple, watermelon, banana, lemon mint, lemon juice. Orange juice. Orange, no. Only pineapple. Orange, no. Cocktail, no. Chicken. Fruits, no. Chiku is really fresh. Yeah, but today no fruits. We not find today. Okay, so what is available right now? This orange, no. Okay. Chicken, no. Cocktail, no. Okay. Another Okay. all have. Okay. Avocado have. Mango ಇದೆ, ಸ್ವೀಟ್ ಮೆಲನ್ ಇದೆ, ಕಿವಿ ಇದೆ, guava ಇದೆ. We have good mango, fresh mango today. Okay, give me one. One mango. Yeah. 11. Yeah, 11. One shawarma, one juice, 11 ಅನ್ಸುತ್ತೆ. ದಯವಿಟ್ಟು ಬನ್ನಿ. And one tea, how much is one tea? 2 dirhams one tea. ಥ್ಯಾಂಕ್ ಯು. Chilies. ಸ್ಪೈಸಿ ಶವರ್ಮಾ, ಅದ್ರ ಮೇಲೆ ಚಿಲ್ಲೀಸ್. ರಿಷಾ, ಇದು ಮ್ಯಾಂಗೋ ಜ್ಯೂಸು, ಇದ್ರಲ್ಲಿ ಹಾಲಿರುತ್ತಾ? ಇರುತ್ತೆ. ಮತ್ತೆ ಮ್ಯಾಂಗೋ ಮಿಲ್ಕ್ ಶೇಕ್. ನಿನ್ನಿಗೆ ಏನೋ ಕೊಟ್ಟಿದ್ದ ನೋಡೋಣ. ನಾನು ಒಳ್ಳೆ ಬಿಸಿ ಟೀ ಆರ್ಡರ್ ಮಾಡಿದ್ರೆ, ಇದು ನೋಡಿ, ಚಿಕನ್ ಥರ ಇರಬಾರ್ದು, ಹಾಲು ಥರ ಇರಬಾರ್ದು, ಜ್ಯೂಸ್ ಥರ ಇರಬಾರ್ದು. ಅದು ಹಾಲು ಥರ ಇದೆಯಾ? ಶುಗರ್ ಸಿರಪ್ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ, ಸುಳ್ಳು ಹೇಳ್ಬಾರ್ದು. ಬಟ್ ನಾನು ಸಕ್ಕರೆ ತಗೊಳ್ಳೋಲ್ಲ ಅಲ್ವಾ, ಕಾಫಿಗೆ ಸಕ್ಕರೆ ತಗೋತೀನಿ, ಟೀಗೆ ತಗೊಳ್ಳಲ್ಲ. ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಅನ್ನಿಸ್ತು ಅಷ್ಟೇ. ಇದು ತಗೋ, ನೀನು ಇದನ್ನ ಮಿಕ್ಸ್ ಮಾಡಿಬಿಟ್ಟು ಕುಡಿದು ಬಿಡು. ಯಾರೋ ಆರ್ಡ್ರ್ ಮಾಡಿದ್ರು ಯಾರ್ದೋ ಹೊಟ್ಟೆಗೆ. ಹೆಂಗಿದೆಯಾ? ಸೂಪರ್ ಆಗಿದೆ ಗೊತ್ತಾ? ಅವ್ನು ಅಂದ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನಗೂ ಅವ್ನು ಆಮೇಲೆ ಹೇಳಿದಲ್ವಾ ಕೊಂಬೋ ಆಫರ್ ಅಲ್ಲಿ ಇದೆ ಅಂತ, ಅಷ್ಟೊತ್ತಿಗೆ ಟೀ ಬಂದ್ಬಿಟ್ಟಿತ್ತು. ಅದಕ್ಕೆ ನಿನ್ಗೆ ಬರ್ದಿತ್ತು ಬಿಡು. ನಾನೇನು ಆ ಥರ ಜ್ಯೂಸು ಅದೆಲ್ಲ ಏನೋ ನನಗೇನು ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಕುಡಿ, ನನಗೇನು ಇಂಟ್ರೆಸ್ಟ್ ಇಲ್ಲ. ಫ್ರೆಶ್ ಮ್ಯಾಂಗೋ ಜ್ಯೂಸ್ ನನಗೆ ಒಳ್ಳೇದೆಲ್ಲ ಅಲ್ಲ, ನನಗೆ ಟೇಸ್ಟಿ ಇರಬೇಕಷ್ಟೇ. ಅದ್ರ ಮಧ್ಯದಲ್ಲಿ ಬೇರೆ ಚಾಯ್ ಬಿಸಿ. ನಾನು ಬಚಾವಾದೆ ನಿನ್ನಿಂದ. ಹೋಗಲೆಲ್ಲ ಹಂಗೆ ಕೆಲಸ ಮಾಡ್ತೀನಿ ನೆಕ್ಸ್ಟ್ ಟೈಮು. ಅದೇ ನಂಗೆ ಸ್ವಲ್ಪ ಹಾಲಿನ ಐಟಮ್ಗಳು ಯಾವುದು ಆಗಲ್ಲ. ಟೀನು ಅಷ್ಟೇ, ಜಾಸ್ತಿ ಹಾಲಿರಬಾರ್ದು. ಇದಕ್ಕೊಂದಷ್ಟು ನೀರು ಹಾಕೊಂಡು ಕುಡಿದ್ರೆ ಕರೆಕ್ಟಾಗಿರುತ್ತೆ ಅಷ್ಟೇ. ಸೊ ಹೇಗಿತ್ತು ನೂರಲ್ ಬಕ್ಕರ್ ನಿನ್ನ ಹೊಸ ಡಿಸ್ಕವರಿ? ಇದು ಫಿಲಾಫಿಲ್ ಏನಂದ್ರೆ ಎಲ್ಲ ಸಣ್ಣ ಸ್ಟ್ರೀಟ್ ಶವರ್ಮಾ ಸಣ್ಣ ಸ್ಟ್ರೀಟಲ್ಲಿ ಕೊಡುವಂಥ ಊಟ ಒಂದೊಂದ್ಸತಿ ದೊಡ್ಡ ರೆಸ್ಟೋರೆಂಟಲ್ಲಿ ಸಿಕ್ಕಲ್ಲ ಅಲ್ಲ. ಕರೆಕ್ಟ್. ಸೊ ಯಾರ ಇಲ್ಲಿ ಬರ್ಬೇಕಾ? ಎಸ್, ಖಂಡಿತ ಬನ್ನಿ. ಬರ್ದುಬೈಗಂತೂ ಕರ್ಕೊಂಡು ಬಂದೇ ಬರ್ತಾರೆ. ಸೊ ಬರ್ದುಬೈ ನಾನು ಇದು ಅಂತೇಳಿ ಇದನ್ನ ಹುಡ್ಕೊಂಡು ಬರ್ಬೇಕಂತ ಏನೂ ಇಲ್ಲ. ನೀವು ದಾರಿನಲ್ಲಿ ಹೋಗ್ತಾ ಇರಿ, ನೋಡಿ, ಟ್ರೈ ಮಾಡಿ ನೋಡಿ. 6 ಗ್ರಾಮ್ ಒಂದು ಶವರ್ಮಾ, ಆಮೇಲೆ ಕಾಂಬೋ ಏನು ಅಂತ 11 ಗ್ರಾಮಿಗೆ ಒಂದು ಶವರ್ಮಾ ಮತ್ತು ಅಷ್ಟು ಜ್ಯೂಸು, ಫ್ರೆಶ್ ಜ್ಯೂಸ್. ಆಮೇಲೆ 2 ಗ್ರಾಮ್ ಅಂತೆ ಟೀ. ಬನ್ನಿ ಅಲ್ವಾ, ಬನ್ನಿ.
ತುಂಬ ಸಣ್ಣ ಜಾಗ ಅಲ್ಲೇನೆ. ಆ ಕಡೆ ಕಿಚನ್ನು ನೋಡಿ, ಇಲ್ಲಿ ಇಷ್ಟೇ ನೋಡಿ. ಹಾಗೆ ಬಾ. ಗೋರ್ಖಾ ಸ್ಪೈಸಸ್ ರೆಸ್ಟೋರೆಂಟ್ ಅಂತೆ, ನೇಪಾಳಿ ರೆಸ್ಟೋರೆಂಟ್. ನಿಂಗೇನ ಗೊತ್ತೇನೆ ಇಲ್ಲಿನ ಡಿಶ್ಶು? ಹೊಸ ಅದೇ ನಮ್ಮ ಮನೇಲಿ ಇದ್ದಾಳಲ್ಲ, ಅದೇ ಸೇಲ್ ರೊಟ್ಟಿ ಅವಳು ಮಾಡ್ತಾಳೆ. ಮಾಡ್ತಾಳೆ? ಇದು ಮಾಡ್ತಾಳೆ, ಅದು ಸ್ವೀಟ್ ಅವ್ರದ್ದು ಎಲ್ಲ ಹಬ್ಬಗಳಿಗೆ ಮಾಡ್ತಾರೆ ಅದು. ಹೌದಾ? ಹೌದೌದು. ನೋಡೋಣ, ಟ್ರೈ ಮಾಡೋಣ. ಆಮೇಲೆ ಅವ್ರದ್ದು ಮೋಮೋಸ್. ಹೌದು, ನೋಡೋಣ ಏನಿದೆ. ಬಾ ಏ ಬಾ. ಶೆಕೆನೇ ಸೆಕೆಂಡ್ ನಾನು ಒಳ್ಳೆ ಶೆಕೆ. ನೀನಷ್ಟು ಬೆವರಲ್ಲ, ನಾನು ತೀರಾ ಬೆವರ್ತೀನಿ ಸೆಕೆಂಡ್ ತಪ್ಸ್ಕೊಳ್ಳೋಕೆ ಇದ್ರೊಳಗೆ ಬಂದಿದ ಅಲ್ವಾ? ಹೆಂಗಂದ್ರೆ ಇವಾಗ ನಾವು ಆರ್ಡರ್ ಮಾಡಿದೀವಲ್ಲ ಸೇಲ್ ರೋಟಿ ಅನ್ನೋದು, ಅದು ಹೇಗಂದ್ರೆ ನಮ್ಮ ಎಲ್ಲ ಹಬ್ಬಗಳಿಗೆ ಹೇಗೆ ನಾವು ವಡೆ ಮಾಡ್ತೀವಿ, ಕಜ್ಜಾಯ ಅಥವಾ ಒಬ್ಬಟ್ಟು ಆ ಥರ, ಹಾಗೆ ನೇಪಾಳಿಗಳದ್ದು ಎಲ್ಲ ಹಬ್ಬಗಳಿಗೂ ಒಂದು ಐಟಮ್ ಸೇಲ್ ರೋಟಿ. ಏನಾದರೂ ಅದಕ್ಕೆ ಮೊಟ್ಟೆ ಹಾಕ್ತಾರಾ? ಇಲ್ಲ ಇಲ್ಲ. ಹಾಂ ಸರಿ. ಇಲ್ಲಾಂದ್ರೆ ನನಗೆ ಮೊಟ್ಟೆ ವಾಸನೆ ಬಂದ್ಬಿಡುತ್ತೆ. ಓ ದೇವಾ. ಮೊಟ್ಟೆ ವಾಸನೆ, ಹಾಲು ವಾಸನೆ ಎಲ್ಲಿಂದ? ಇಲ್ಲ ಇಲ್ಲ, ಮೊಟ್ಟೆ ಹಾಲಲ್ಲ, ಮೊಟ್ಟೆ ಹಾಲು, ಚಿಕನ್, ಫಿಶ್, ಯಾವ್ದು ಸ್ಮೆಲ್ ಅಂತ, ಎಕ್ಸ್ಟ್ರಾ ಸ್ಮೆಲ್ ಅಂತ ಬರಬಾರ್ದಷ್ಟೇ. ಸರಿ ಇದೆ ನಿಂದು. ಏನು ಕ್ಯೂಟ್ ಆಗಿದೆ ಇದು ವೆಜಿಟೇಬಲ್. ಅಚ್ಚ, ಏನಿದ್ರದ್ದು ಮೇನ್ ಹಾಕೋದೇನು? ರವೆ ರವೆ ಮತ್ತೆ ಇನ್ನು ಮೇದ, ಹಾಲು, ಚೂರು ಮೇದ, ಆದರೆ ರವೆ ಜಾಸ್ತಿ ಇರುತ್ತೆ. ವಾ, ತಿನ್ನೆ, ಟ್ರೈ ಮಾಡೋದು. ನಿನ್ನಂತೆ ಯಾವಾಗಲೂ ಮಾಡ್ತಾಳ ಅವಳು? ಮಾಡ್ತಾ ಇರ್ತಾಳೆ, ಅಂದರೆ ತುಂಬ ಜಾಸ್ತಿ ಎಲ್ಲ ಮಾಡ್ತಾಳೆ, ಅವ್ರವ್ರ ಹಬ್ಬ ಬಂದಾಗ ಮಾಡ್ತಾಳೆ. ಇದು ನೋಡು, ಇದು ಫ್ರೆಶ್ ತರಕಾರಿಗಳು ಹಾಕಿ ಮಾಡಿರೋ ಉಪ್ಪಿನಕಾಯಿ. ಆ್ಯಕ್ಚುಲಿ ಇದ್ರ ಜೊತೆ ತಿಂತಾರೆ. ನಾನು ಮನೇಲಿ ಅವಳು ಮಾಡಿದಾಗ ಬರೀ ಇದನ್ನು ತಿನ್ಸಿ. ಇರುತ್ತೆ ಏನದು? ಸ್ವಲ್ಪ ಲೈಟ್ ಸ್ವೀಟ್ ಇರುತ್ತೆ. ಹೋಗ ತಿಂದ್ಬಿಟ್ಟು ಹೇಳಿದ್ರೆ ನಾನು ಏನಕ್ಕೆ ಫೋಟೋ ತೆಗಿತಾ ಇದ್ದೀನಿ ಗೊತ್ತಾ, ಅವಳಿಗೆ ತೋರ್ಸಕ್ಕೆ. ಸೂಪರ್ ಬಿಸಿ ಕಣೆ. ಒಂದೊಂದು ಎಣ್ಣೆ ಅಂತ ತಿನ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ, ಬಿಸಿ ಜಾಸ್ತಿ. ಚೆನ್ನಾಗಿತ್ತು ಅಷ್ಟೇ. ಹೌದು, ಆದರೆ ಎಣ್ಣೆ ಜಾಸ್ತಿ ಇರುತ್ತೆ, ಯಾಕಂದರೆ ಇದು ಡೀಪ್ ಫ್ರೈ ಅಲ್ವಾ. ಬಿಸಿಯೂ ಜಾಸ್ತಿ ಇದೆ, ಎಣ್ಣೆಯೂ ಜಾಸ್ತಿ ಇದೆ. ಬಾಯಿ ಸುಟ್ಕೋಬೇಡ, ಬಿಸಿ ತಿನ್ನು. ನಿಮ್ಮ ಮನೆಯವಳು ಮಾಡೋದು ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿದೆಯಾ? ಅವಳು ಮಾಡೋದು ಅವಳು ಮಾಡೋದು ಚೆನ್ನಾಗಿರುತ್ತೆ. ಇದು ಓಕೆ ಇದೆ. ಔಟ್ ಆಫ್ 10? 3. ಅಯ್ಯೋ, ಹಂಗಾರೆ ಏನು ಚೆನ್ನಾಗಿ ಟ್ರೈ ಮಾಡಬೇಕಾ? ಇಲ್ಲ, ಇವಾಗ ನಿನ್ಗೆ ಅದು ಹೆಂಗಿರುತ್ತೆ ಗೊತ್ತಿಲ್ಲ, ನನಗೆ ಅದ್ರ ಕಥೆನೇ ಗೊತ್ತಿಲ್ಲ, ಟ್ರೈ ಮಾಡಿ ಹೇಳ್ತೀನಿ. ಇದೇನಂದ್ರೆ ಒಂಥರ ಗಟ್ಟಿ ಸಿಗ್ತಾ ಇದೆ ನನಗೆ ಬಾಯಿಗೆ. ರವೆ ಇದೆ ಅಲ್ಲ, ಅದು ನಂಗೆ ಅನ್ಸುತ್ತೆ ಇವರು ರವೆನ ನಾವು ಇವಾಗ ಆರ್ಡರ್ ಮಾಡಿದಾಗ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಆ ಬ್ಯಾಟರ್ಗೆ ಮಾಡಿದ್ದಾರೆ ಅನ್ಸುತ್ತೆ. ಅದರಿಂದ ಸಾಫ್ಟ್ನೆಸ್ ಅವ್ರು ಮಾಡೋದಿರುತ್ತಲ್ಲ, ಅದು ಕ್ರಿಸ್ಪ್ ಆ್ಯಂಡ್ ಸಾಫ್ಟ್. ಏನಿದೆ ಹೆಸರು? ಸೇಲ್ ರೊಟ್ಟಿ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಏನಂದ್ರೆ ಟೇಸ್ಟ್ ಗೊತ್ತಾಗ್ತಾ ಇಲ್ಲ. ಏನೋ ಕೊಟ್ಟಿದ್ದಾರೆ ನೋಡೋಣ. ಇದು ಅದ್ರ ಜೊತೆ ತಿನ್ನು. ಉಪ್ಪಿನಕಾಯಿ ಏನೋ ಚೆನ್ನಾಗಿದೆ, ಏನೋ ತರಕಾರಿ ಅಲ್ಲ. ಆ್ಯಕ್ಚುಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಇದು ಸ್ವೀಟು ಇಲ್ಲ. ಸ್ವೀಟ್ ಕಮ್ಮಿ ಇರುತ್ತೆ. ಕಮ್ಮಿ ಬಿಟ್ಬಿಟ್ಟು ಇಲ್ಲಿ ಏನೂ ಇಲ್ಲ, ಸ್ವೀಟೇ ಇಲ್ಲ. ಬಟ್ ಒಂಥರ ನಂಗೆ ಹೆಂಗಿದೆ ಅಂತಲೇ ಹೇಳೋಕೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಬಟ್ ಬಿಸಿಯಾಗಿ ಕೊಟ್ಟಿದ್ದಾರೆ, ಅದು ನಂಬರ್ 1 ಟಿಕ್ಕು. ಓಕೆ, ಸೆಕೆಂಡ್ ನಂಗೆ ಗೊತ್ತಿಲ್ಲ. 2, 1.5. ಯಾಕಂದರೆ 2 ಏನೋ ಕೊಡ್ತಾ ಇದ್ದಲ್ಲ, ಅದಕ್ಕೆ 2 ದಿರಂ. ನಂಗೆ ಏನಂತಾನೆ ಗೊತ್ತಾಗ್ತಿಲ್ಲ.
ಗೊತ್ತಾಗ್ತಾ ಇಲ್ಲ ಅದಕ್ಕೆ 2 ಯಾಕೆ ಕೊಡ್ತಾ ಇದ್ದೀನಿ ಗೊತ್ತಾ, ಈ ಪಿಕಲ್ ಚೆನ್ನಾಗಿದೆ. ಪಿಕ್ಕಲ್ ತುಂಬ ಚೆನ್ನಾಗಿರುತ್ತೆ. ಏನಾಗ್ತಾರೋ ಏನೋ ಇದು ಗೊತ್ತಿಲ್ಲ. ಬೇಕಾದ್ರೆ ನೀನು ಅವಳನ್ನ ಕೇಳು, ಫ್ರೆಶ್ ಅವಾಗ ಮಾಡಿ ಅವತ್ತೇ ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು. ಏನೋ ಹಾಕಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ನೀನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅವಳಿಗೆ ಹೇಳ್ತೀನಿ ಇದು ಮಾಡಲಿಕ್ಕೆ, ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ಅದೇ ಏನಾದರೂ ಸ್ವಲ್ಪ ಹತ್ರಸೋ ಥರ, ಆದರೆ ನಮ್ಮ ಹತ್ರಸು ಬೆಲ್ಲ ಮತ್ತು ತೆಂಗಿನಕಾಯಿ ಮತ್ತು ಅದೇನ ಎಲ್ಲ ಸ್ವಲ್ಪ ಜೋರಾಗಿರುತ್ತೆ. ಇದಕ್ಕೆ ಬೆಲ್ಲ ಗಿಲ್ಲ ಎಲ್ಲ ಮಿಸ್ಸಿಂಗು, ಬಟ್ ಹತ್ರಸೋದು ಒಂದು ಸ್ಮೆಲ್ ಇದೆ. ಅದು ಏನರಿಂದ ಬರ್ತಾಯಿದೆ ನಂಗೆ ಗೊತ್ತಿಲ್ಲ. ಓಕೆ 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 ಲೇ ಬಿಸಾಕ್ಬೇಡ್ವಿ, ಲೇ ತಿಂದೆ. ನೀನು ಹಿಂಗೆ ಅಂದ್ರೆ ಅಲ್ಲ, ಎಲ್ಲ ಬಿಸಾಕ್ತದಳು, ಅಲ್ಲಿಂದ ಈಚೆಗೆ ತೆಗಿತಾ ಇದ್ದಾಳೆ. ಬಿಸಾಕ್ಕೊಡ್ತೀನಿ ಎಲ್ಲ ಹೆಂಗೆ ಎಲ್ಲ ನುಂಗ್ತೀನಿ ಈಗ. ವಿಡಿಯೋ ತೆಗಿಬೇಡ, ನಾನು ನುಂಗ್ತೀನಿ. ವಿಡಿಯೋ ತೆಗಿಬೇಡ ಅಂತೆ ಒಲೆ ಇದ್ದಾಳೆ. ಬಿಸಾಕ್ಬೇಡ. ಸರಿ, ಎಲ್ಲ ತಿಂತೀನಿ. ತಿನ್ನು, ಎತ್ತು ತಿನ್ನು. ತಿಂತಾ ಇದ್ದೀನಿ. ನನ್ನ ಜೊತೆ ಬಂದರೆ ಹಿಂಗೇನೆ ತಟ್ಟೆ ಖಾಲಿ ಮಾಡಿಸ್ತೀನಿ. ಪಾಪ ಉಗಿಸ್ಕೊಳ್ಳೋ ಹಣೆ ಬರ. ನಮ್ಮ ಬಾಯಿ ಫುಲ್ ಮಾತಾಡೋಕ್ಕೂ ಆಗಲ್ಲ. ಗ್ಯಾರಂಟಿ ನಮಗೆ ಒದ್ಬಿಟ್ಟು ಕಳಿಸ್ತಾನೆ ಇವಾಗ. ಬೇಗ ಹೋಗೋಣ, ದುಡ್ಡು ಕೊಟ್ಟು. 1 ಇದಕ್ಕೆ ರೇಟಿಂಗ್ ಕೊಟ್ಟಿದ್ದೀವಿ ಅಂತ ಒದಿತಾನೆ ಇವಾಗ ಗ್ಯಾರಂಟಿ. ಅಷ್ಟು ಒಳಗಡೆ ಗೊತ್ತಾಗೋದು ಒಳಗಡೆ ಓಡೋಗ್ಬಿಡ್ಬೇಕು ಇವಾಗ. ಒಂದು ಏನು ಧೈರ್ಯ ಆಗಿ ಚಾನೆಲ್ ಹೆಸರು ಎಲ್ಲ ಕೊಟ್ಟು ನಾವು ಮಾತಾಡೋಕ್ಕೂ ಆಗ್ತಾ ಇಲ್ಲ, ಬಾಯಿ ತುಂಬ ತುಂಬಿಸ್ಕೊಂಡು ಕೂತಿದ್ದೀನಿ. ಸರಿ, ಹೋಗೋಣ ಬಾ. होगा बा। आप किधर से? नेपाल से? कितना साल हो गया इधर? इधर मेरा हो गया लगभग 2 साल हो गया। 2 साल हो गया। हमारे घर पे भी एक नेपाली है, बहुत खूबसूरत है वो, और वो बहुत अच्छी सी सेल रोटी बनाती है। वो शायद इधर आएगी हर हफ्ते ना, मैं सुना है रेस्टोरेंट का नाम। थैंक यू सो मच। थैंक यू सो मच। ಸೊ ಇವತ್ತೇನೆಂದರೆ ನಾವು ಯಾವ ರೋಡಲ್ಲಿ ಇದ್ದೀವಿ ಏನು ಯೋಚನೆ ಮಾಡಿದೆ, ಅದು ಇವಳಿಗೆ ಚಾಲೆಂಜ್. ಯಾಕಂದರೆ ನಾನೆಲ್ಲನ ತಿಂತೀನಿ ಏನಾದರೂ, ಇವಳಿಗೆ ತಿನ್ನೋದು ಕಷ್ಟ. ಸೊ ಈ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಏನಂದರೆ ನಾವು ಎಲ್ಲಿ ಇರ್ತೀವಿ, ಯಾವ ರೋಡಲ್ಲಿ ಇರ್ತೀವಿ, ಏನು ಪ್ಲ್ಯಾನ್ ಇಲ್ಲದೆ ದಾರಿಲಿ ಯಾವುದೋ ಒಂದು ಸಿಕ್ಕೋ ರೆಸ್ಟೋರೆಂಟ್ ಒಳಗೆ ನುಗ್ಬಿಟ್ಟು ತಿನ್ನಬೇಕು. ಅಂದರೆ ಎಲ್ಲೋ ಒಂದು ಕಡೆ ನಿಲ್ಲಿಸೋದು, ಹ್ಞೂ, ಇಳಿಯೋದು, ಮತ್ತೆ ಆ ಸ್ಟ್ರೀಟಲ್ಲಿ ಏನೇನು ಸಿಕ್ಕತ್ತೆ ಅದನ್ನು ತಿನ್ನೋದು ಅಂತ. ಹೌದು ಹೌದು. ಇವಾಗ 2 ಕಡೆ ಆಯಿತು. ಒಂದು ನೇಪಾಲಿ ರೆಸ್ಟೋರೆಂಟ್ ಆಯಿತು, ಇನ್ನೊಂದು ಶವರ್ಮಾ ಆಯಿತು. ಇವಾಗ ಇನ್ನೊಂದು ಸ್ಟಾಪ್ ಅಷ್ಟಕ್ಕೆ ಜಾಗ ಇದೆ ಹೋಟೆಲ್ಲಿ. ಹೋಗೋಣ ನೋಡೋಣ. ಫುಲ್ಲು ಟೆಕ್ಸ್ಟೈಲ್ ಅಂಗಡಿಗಳು. ಕೆಳಗಡೆ ಹುಷಾರಮ್ಮ. ನಂಗೆ ಇಂಥಲ್ಲಿ ಶಾಪಿಂಗ್ ಮಾಡಬೇಕು ಇವತ್ತು. ಆ್ಯಕ್ಚುಲಿ ಇಂಥ ಕಡೆಯಲ್ಲಿ ಶಾಪಿಂಗ್ ಮಾಡಿದ್ರೆ ನಿಂಗೆ ತುಂಬ ರೀಸನಬಲ್ ಆಗಿ ಸಿಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಒಂದೊಂದು ರೆಸ್ಟೋರೆಂಟ್ ಇದೆ. ಏನು ಹೇಳ? ಈಗ ಅಲ್ಲಿದೆ ದೇಸಿ ತಡ್ಕ. ನೋಡ್ಬಿಟ್ಟು ಇಲ್ಲಿ ಬಾರೆ ಅಂದ್ಲು. ನಾನು ಹೇಳಿದೆ, ಲೇ ಅದು ದೊಡ್ಡ ರೆಸ್ಟೋರೆಂಟು ಬೇಡ, ನಾವಿವತ್ತು ಸಣ್ಣ ಪುಟ್ಟ ಅದನ್ನು ಟ್ರೈ ಮಾಡೋಣ. ಬರೀ ಸಣ್ಣ ಪುಟ್ಟಕ್ಕೆ ಹೋಗೋದು, ಅಲ್ಲಿ ಪಕ್ಕದಲ್ಲಿ ಏನೋ ಸಣ್ಣ ಪುಟ್ಟ ಇದೆಯಾ ನೋಡೋಣ. ಹಾಂ, ಇಲ್ಲ ಅಂದರೆ ಇನ್ನೊಂದು ಕಡೆ ನಡೆಯೋಲ್ಲ. ಎಲ್ಲ ಶಾಪ್ಗಳು ಇಟ್ಕೋತಾರಲ್ಲ, ಎಷ್ಟೆಷ್ಟು ಮಿಲಿಯನ್ಸ್ ಸಂಪಾದನೆ ಇದೆ ಗೊತ್ತಾ ಇವ್ರ ಹತ್ರ. ಹೌದು, ಆ್ಯಕ್ಚುಲಿ ಕೆಫೆ ಪಾನಿಪುರಿ ಆಗ್ಬೋದು. ಬಾ, ಚೆನ್ನಾಗಿದೆ. ಓ, ಒಂಥರ ಚೆನ್ನಾಗಿದೆ. ನಂಗೆ ಚೆನ್ನಾಗಿದೆ ಅನಿಸ್ತಾ ಇದೆ. ಇದು ತುಂಬಾ ಚೆನ್ನಾಗಿದೆ, ಕ್ಯೂಟ್. ನಿಂಗೆ ಸ್ಪೈಸ್ ಅಲ್ಲ? ಹೌದು, ನನಗೆ ಸ್ಪೈಸಿದೆ. ನನಗೆ ಸ್ಪೈಸ್ ಆ್ಯಂಡ್ ಸ್ವೀಟ್ ಮಿಕ್ಸ್. ನಾನು ಯಾವಾಗಲೂ ಸ್ವೀಟ್ ಕೇಳೋದೇ ಇಲ್ಲ. लेकिन उनके लिए स्पाइसी है। हाँ, हमका तो स्पाइसी रहेगा। मनीष भाई ಚೆನ್ನಾಗಿದೆ ಅಲ್ಲನೇ? ಸೂಪರ್. ಸೂಪರಾ? ಖಾರ ಇದೆಯಾ? ನಿಂಗೆ ಖಾರ
ಸಿಹಿ ಬೇಡ ಅಷ್ಟೇ, ಮೀಡಿಯಂ. मीडियम रात कचौरी दही आलू की चाट ಸಖತ್ತು. ಏನೇ ಇನ್ನೇನಾರ ತಿನ್ನಕ್ಕಿದ್ಯಾ ಏನ್ ನಿನ್ ಕತೆ? ನಿದ್ದೆ. ಹೋಗೋಣ. ಹಾ ಚೆನ್ನಾಗಿತ್ತಲ್ಲ ರೀಶಾ ಪಾನಿಪುರಿ? ಸೂಪರ್ ಆಗಿತ್ತು ಪಾನಿಪುರಿ, ನನ್ನ ಫೇವ್ರೆಟ್. ಅದು ಅಲ್ಲದೆ ಇವಾಗ ತಿಂದಿರೋದು ಸೂಪರ್. ಇವು ಸ್ಪೈಸಿ ಮೇಡಮ್. ಸ್ಪೈಸಿ ಮೇಡಮ್, ಮೀಡಿಯಂ ಮೇಡಮ್ ನನ್ನ ಮೀಡಿಯಂ ಮೇಡಮ್ ಮಾಡಿಬಿಟ್ಟಿದ್ರು. ಬಟ್ ಹುಡುಕಿ ರೋಡಲ್ಲಿ 7 ಗ್ರಾಮ್ ಅಂತೆ ಸ್ನೇಹಿತರೆ, 7 ಗ್ರಾಮ್. ನಾನು ಪಾನಿಪುರಿ ತಿಂದೆ ಯಾವ ರಾಯನ್ ಕಾಲ ಆಗೋಗಿತ್ತು ಏನೋ. 7 ದಿರಮ್ಗೆ 8 ಪಾನಿಪುರಿ ಕೊಟ್ಟು 6 ಪಾನಿರೋಜು ಮತ್ತೆ 2 ಸುಖಪುರಿ. ಯಾರು ಕೊಡಲ್ಲ ನಮ್ಮ ಏರಿಯಾದಲ್ಲೆಲ್ಲ 18. ಹೌದು, 16, ಸುಖಪುರಿ ಕೊಡಲ್ಲ ಅಲ್ಲಿ. ಸುಖನೂ ಕೊಡಲ್ಲ, ಏನೂ ಕೊಡಲ್ಲ. ತುಂಬಾ ನಿಜವಾಗ್ಲೂ ಚೆನ್ನಾಗಿತ್ತು. ನಮ್ದು ಈವ್ನಿಂಗ್ ನಿಜವಾಗ್ಲೂ ಅಲ್ಲ ಈ ಥರ ನೋಡಿ, ಇವಳನ್ನ ಟೆಸ್ಟ್ ಮಾಡೋಕ್ಕೆ ಎಲ್ಲೆಲ್ಲೋ ತಿನ್ನಬೇಕು ಅಂತ ಹೇಳಿ ಕರ್ಕೊಂಡು ಬಂದು ತಿನ್ಸಿದಾಯ್ತು ಇವತ್ತು. ಹೌದು. ನಿಮ್ಗೆ ಹೇಗೆ ಅನ್ಸುತ್ತೆ ಈ ಥರ ಎಕ್ಸ್ಪೀರಿಯನ್ಸ್ ಅಲ್ವಾ? ನಿಮ್ಗೆ ಯಾವಾಗಲೂ ಪ್ಲಾನ್ ಮಾಡ್ಕೊಂಡು ಎಲ್ಲೋ ಹೋಗೋದು ಇಷ್ಟನಾ, ಅಥವಾ ಈ ಥರ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಈ ಥರ ಹೋಗಿ ಮೊಟ್ಟೆ ಅಂತ ಕೇಳಿ ಮೊಟ್ಟೆ ಸ್ಮೆಲ್ ಬಾರ್ದು, ಚಿಕನ್ ಸ್ಮೆಲ್ ಬರಬಾರ್ದು, ಟೀ ಹಾಲಿರಬಾರ್ದು, ಜ್ಯೂಸ್ ಹಾಲಿರಬಾರ್ದು, ಮಿಲ್ಕ್ ಶೇಕ್ ಅಲ್ಲೂ ಹಾಲಿರಬಾರ್ದು. ಮಿಲ್ಕ್ ಶೇಕ್ ಹೆಂಗ್ ಮಾಡ್ತಾರೆ ಹಾಲಿಲ್ದೆ? ಅಯ್ಯ ನಂಗೆ ಗೊತ್ತಾಗೋದಕ್ಕೆ ಅದನ್ನು ಕುಡಿಯೋದೇ ಇಲ್ವಲ್ಲ. ಸೊ ಹಾಗೆಲ್ಲ ಕಂಡೀಷನ್ಸ್ ಇದ್ರು ಇವತ್ತು ನಾವು ತಿಂದಿರೋದೆಲ್ಲ ಶಿವರಂಜನಿಗೆ ಇಷ್ಟ ಆಯ್ತು. ಅಂದ್ರೆ ನಿಜವಾಗ್ಲೂ ಚೆನ್ನಾಗಿದೆ. ಸ್ವಲ್ಪ ನೋಡೋದು, ಶಕಲ್ ನೋಡೋದು ಹೆಂಗಿದೆ ಅಂತ. ಸ್ವಲ್ಪ ರಿಸ್ಕ್ ಅನ್ಸಿದ್ರೆ ತೊಗೊಳಕ್ ಹೋಗಲ್ಲ, ಯಾಕೆಂದ್ರೆ ಒಂದೊಂದ್ಸತಿ ತಿಂದ್ಬಿಟ್ಟು ಏನಾದ್ರು ಹೊಟ್ಟೆ ಎಲ್ಲ ಹಾಳಾಗ್ಬಿಟ್ರೆ ಯಾರಿಗೆ ಬೇಕು ಅಂತ. ಹೌದು ಅಷ್ಟೇ. ಬಟ್ ಇಲ್ಲ, ಇವತ್ತು ತಿಂದಿದ್ದೆಲ್ಲನೂ ಸೂಪರ್ ಆಗಿತ್ತು. ಸೊ ನನಗಂತೂ ಇಷ್ಟ ಆಯ್ತು, ಇವಳಿಗೂ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ? ಇವಾಗ ಲಾಸ್ಟ್ ನಾವು ಹೋಗಿರೋ ರೆಸ್ಟೋರೆಂಟ್ ಹೆಸರು ದೇಸಿ ತಡ್ಕ. ಚೆನ್ನಾಗಿದೆ, ಕೂತ್ಕೊಳ್ಳೋಕ್ಕೂ ಜಾಗ. ನೀವೇನೋ ದುಬೈಯಲ್ಲಿದ್ದರೆ ಆರಾಮಾಗಿ ಹೋಗಿ ಅಲ್ವಾ, ಚೆನ್ನಾಗಿರುತ್ತೆ. ಏನಂದ್ರೆ ಎಲ್ಲಿರ್ತೀರಾ ಅಲ್ಲಿ ಗಲ್ಲಿನಲ್ಲಿ ಟ್ರೈ ಮಾಡಿ. ಹೌದು, ನೋಡಿ ಅದು ಒಂದು ಏನು ಹೇಳ್ತಾರೆ, ಸಮೋಸ ಪಕೋಡ ಅದೆಲ್ಲ ಇಟ್ಟರೆ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಇವರು ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೋಗ್ಬೇಕು ಜೊತೆಯಲ್ಲಿ. ಚೆನ್ನಾಗಿತ್ತಂದ್ರೆ ಸೀದಾ ಒಳಗಡೆ ಹೋಗಿ ಬಿಂದಾಸ್ತೀನಿ ಇವತ್ತು ನಾವು ತಿನ್ನಂಗೆ. ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ತಿಂದಿರೋದು ಇಷ್ಟ ಆದರೆ ನೋಡ್ತಾ ಇರಿ, ಹೀಗೆ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇರಿ ಅಲ್ವಾ. ಮತ್ತೊಂದು ಹೊಸ ವಿಡಿಯೋ ಬರುತ್ತೆ. ಹೊಸ ವಿಡಿಯೋ. ಟೇಕ್ ಕೇರ್, ಲವ್ ಯು.